ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಪಕ್ಕಾ ಖಾಲಿ ಆಗೋದಂತೂ ಗ್ಯಾರಂಟಿ. 1 kg ಚಿಕನ್ನಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಬಾಣಲಿ ತೊಗೊಂಡು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಸೊ ಎಣ್ಣೆ ಜಾಸ್ತಿ ಹಾಕ್ಬೇಡಿ, ಯಾಕಂತಂದರೆ ಚಿಕನಲ್ಲಿ ಬೇಯ್ತಾ ಕೂಡ ಎಣ್ಣೆ ಜಾಸ್ತಿ ಬಿಡುತ್ತೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಚಿಟಪಟ ಅನ್ನುತ್ತೆ, ಸ್ವಲ್ಪ ದೂರ ಇಟ್ಕೊಂಡು ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸುಮಾರು 3 ಈರುಳ್ಳಿ ತೊಗೊಳ್ಳಿ. ನಾನು ತೊಗೊಂಡಿದ್ದು ಸಣ್ಣ ಇತ್ತು ಈರುಳ್ಳಿ. ಸೊ ನೀವು ದಪ್ಪ ಅಂತಂದರೆ 2 ಈರುಳ್ಳಿ ತೊಗೊಳ್ಳಿ. ನಾನು 3 ಈರುಳ್ಳಿ ತೊಗೊಂಡಿದ್ದೆ ಸಣ್ಣವು. ಸೊ ಅದನ್ನು ಕೆಂಪುಗಾಗೋ ಥರ ಚೆನ್ನಾಗಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನು ಹಾಕ್ಕೊಳ್ಳಿ, ಬಳಸ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಟೇಸ್ಟ್ಗೆ ಅಂತ ಹಾಕ್ತಾರೆ, 4 ಹಾಕ್ಕೊಳ್ಳಿ ಸಾಕು. 1 kg ಚಿಕನ್ನು, 1/2 ಟೇಬಲ್ ಸ್ಪೂನ್ ಅರಿಶಿನ, 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು 5 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಸೊ 5 ನಿಮಿಷ ಬೆಂದ ನಂತರ 3 ಟೊಮೆಟೊ ತೊಗೊಂಡು ಅದಕ್ಕೆ ಹಾಕಿ ಮತ್ತೆ ಮೇಲಿಂದ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಬೇಯಕ್ಕಿಟ್ಬಿಡಿ. ಒಂದು ಜಾರ್ ತೊಗೊಳ್ಳಿ. ಜಾರಲ್ಲಿ ಒಂದು ಅಂದರೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕಿ, ಮತ್ತು 6 ಪೀಸ್ ಚಕ್ಕೆ, 6 ಪೀಸ್ ಲವಂಗ, ಒಂದು ಸ್ವಲ್ಪ ಸೋಂಪು ಮತ್ತು 1 ಏಲಕ್ಕಿ. ಸೊ ನೆಕ್ಸ್ಟು ಒಂದು 15 ಪೀಸು ನಾನು ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಒಂದು 2 ಟೇಬಲ್ ಸ್ಪೂನು ಧನಿಯಾ ಪೌಡರ್. ಸೊ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ತೆಂಗಿನಕಾಯಿ ಕಮ್ಮಿ ಬೇಕು ಅಂದವರು ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು, ಯಾಕಂದರೆ ಮಸಾಲೆ ಕಮ್ಮಿ ತಿನ್ನೋರು ಇರ್ತಾರೆ, ಮಸಾಲೆ ಕಮ್ಮಿ ಮಾಡ್ಕೋಬೋದು. ಸೊ ಇದಿಷ್ಟು ಆಗಿ ಮಸಾಲೆ ರೆಡಿಯಾಗಿದೆ. ಸೊ ನೋಡಿ, ಇವಾಗ ಈ ಥರ ಹಿಂಗೆ ಬೆಂದಿದೆ. ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀವಿ, ನಾವು ಏನು ರುಬ್ಕೊಂಡಿದ್ದೀವೋ ಮಸಾಲೆನ. ಸೊ ಹಾಕ್ಕೊಂಡು ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಪ್ರಮಾಣ, ಯಾವ ಥರ ಬೇಕು, ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬೇಕಾ ಅಥವಾ ನೀರಾಗಿ ಬೇಕಾ ಅಂದ್ಕೊಂಡು ಆ ಪ್ರಮಾಣದಲ್ಲಿ ಸ್ವಲ್ಪ ನೀರು ಬೆರೆಸ್ಕೊಳ್ಳಿ. ಸೊ ಬೆರೆಸ್ಕೊಂಡು ಮೇಲಿಂದ ಕೆಳಗಡೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಖಾರ ಇವಾಗ ಹಾಕಬೇಕು. ಒಂದು ಖಾರದ ಪುಡಿ, ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಆಗಿರೋದ್ರಿಂದ ನಾನು ಒಂದು 1/2 ಸ್ಪೂನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಖಾರ ಜಾಸ್ತಿ ಇದೆ. ಸೊ ನೋಡಿ, ನಿಮಗೆ ಖಾರ ಯಾವ ಥರ ಡಿಪೆಂಡ್ ಆಗುತ್ತೆ ಅದನ್ನು ನೋಡಿಕೊಂಡು ಖಾರ ಮಿಕ್ಸ್ ಮಾಡಿಕೊಂಡು, ಮತ್ತು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ರೆಡಿಯಾಗಿದೆ ನೋಡಿ ಈ ಥರ. ಸೊ ಚೆನ್ನಾಗಿದೆ ನೋಡೋಕ್ಕೆ, ತಿನ್ನೋಕ್ಕೂ ಅದೇ ಥರ ಟೇಸ್ಟಿಯಾಗಿ ಇದೆ. ಸೊ ಕೊನೆಯದಾಗಿ ಸ್ವಲ್ಪ ಕೊರಿಯಂಡರ್ ಅಂದರೆ ಕೊತ್ತಂಬರಿನ ಸ್ವಲ್ಪ ಗಾರ್ಲಿಷ್ ಮಾಡಿ. ಸೊ ಫೈನಲಾಗಿ ಹಿಂಗೆ ಫ್ರೆಂಡ್ಸ್, ಸೊ ಫೈನಲಾಗಿ ನೋಡಿ ಈ ಥರ ಇರುತ್ತೆ ಲುಕ್ಕು. ಇದ್ರ ಜೊತೆ ಒಂದು ಮೊಟ್ಟೆ, ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿ, ಸೊ ನಂಚ್ಕೊಳಕ್ಕೆ ಇಟ್ಟು ಸೊ ತಿಂತಾಯಿದ್ರೆ ಅಪ್ಪಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಟ್ರೈ ಮಾಡಿ. ಸೊ ಟೇಸ್ಟ್ ಹೆಂಗಿತ್ತು ಅಂತ ನನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.